ಕೆಲವರು ಅನೇಕ ರೀತಿಯ ಅನೇಕ ವಿಚಾರಗಳನ್ನು ಮಾತನಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರ ವಿಚಾರದಲ್ಲಿ. ಏನು ಈ ದಾಳಿ ಆದ ನಂತರ ಬಿಹಾರದಲ್ಲಿ ಹೋಗ್ಬಿಟ್ಟು ಚುನಾವಣೆ ಪ್ರಚಾರ ಮಾಡ್ತಾ ಇದ್ದಾರೆ. ಬಟ್ ಈ ವಿಚಾರದಲ್ಲಿ ಯಾಕೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ಮೌನಕ್ಕೆ ಜಾರ್ಬಿಟ್ಟಿದ್ದಾರಲ್ಲ, ಏನು ಉತ್ತರನೇ ಕೊಡ್ತಾ ಇಲ್ಲ ಅಲ್ಲ ಅಂತ ಹೇಳಿದ್ದಾರೆ. ಕೊಡೋದನ್ನ ಕೊಟ್ಟಾಗಿದೆ, ಹುಡುಕಿ ಹುಡುಕಿ ಹೊಡಿತೀವಿ ಅಂತ ಹೇಳಾಗಿದೆ. ಆದರೂ ಕೂಡ ರಾಜಕೀಯ ವಿಚಾರಗಳಲ್ಲಿ ಮಾತನಾಡೋದನ್ನು ನಿಲ್ಲಿಸ್ತಾ ಇಲ್ಲ. ಹಾಗಿದ್ದಾಗ ಪ್ರಧಾನಿ ಮೋದಿ ಅವರು ಮೌನವಾಗಿದ್ದು ಏನು ಮಾಡಲ್ಲ ಅಂತ ಅರ್ಥನಾ, ಅಥವಾ ಸೈಲೆಂಟ್ ಆಗಿರೋದು ಇನ್ನೇನನ್ನು ಸೂಚಿಸ್ತಾ ಇದೆಯಾ? ಸ್ಟೋರಿ ನೋಡಿ. ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕೆ ಪಣ, ಊಹೆಗೂ ಮೀರಿದ ಪ್ರತೀಕಾರದ ಭರವಸೆ. ಸೈಲೆಂಟ್ ಪ್ಲಾನಿಂಗ್, ಮೋದಿ ನಿಗೂಢ ನಡೆ. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೆದು 10 ದಿನಗಳಾಗಿದೆ. ಇಡೀ ದೇಶ ಪ್ರತೀಕಾರದ ನಿರೀಕ್ಷೆಯಲ್ಲಿದೆ. ಸೇನೆ ಭಯೋತ್ಪಾದಕರ ಬುಡವನ್ನು ಸುಟ್ಟು ಹಾಕೋದು ಯಾವಾಗ ಅಂಥೇಳಿ ಎದುರು ನೋಡ್ತಿದ್ದಾರೆ. ಆದರೆ ಪ್ರತೀಕಾರದ ಭರವಸೆ ಕೊಟ್ಟಿದ್ದ ಪ್ರಧಾನಿ ಮೋದಿ ಮಾತ್ರ ಸರಣಿ ಸಭೆಗಳನ್ನು ನಡೆಸ್ತಿದ್ದಾರೆ. ಈ ಹಿಂದೆ ಉರಿ ಮತ್ತು ಪುಲ್ವಾಮಾ ದಾಳಿಗಳಾದ 4-5 ದಿನಗಳ ಅಂತರದಲ್ಲಿಯೇ ಪಾಕಿಸ್ತಾನ ಪೋಷಿತ ಭಯೋತ್ಪಾದಕರ ನೆಲೆಗಳಲ್ಲಿ ಬಾಂಬ್ ಸ್ಫೋಟಿಸುವ ಮೂಲಕ ಬಿಸಿ ಮುಟ್ಟಿಸಿತ್ತು ಭಾರತ ಸರ್ಕಾರ. ಆದರೆ ಈಗ ಪಹಲ್ಗಾಮ್ ದಾಳಿಯಾಗಿ 10 ದಿನಗಳು ನಡೆದರೂ ಮೋದಿ ಮೌನವಾಗಿದ್ದಾರೆ. ಸೇನಾ ಮುಖ್ಯಸ್ಥರು ಮತ್ತು ಹಿರಿಯ ಸಂಪುಟ ಸಹೋದ್ಯೋಗಿಗಳ ಜೊತೆಗೆ ಸಭೆ ನಡೆಸ್ತಾ ಇರುವ ಮೋದಿ ಈ ಬಾರಿ ದೊಡ್ಡ ಪ್ಲಾನ್ ಮಾಡ್ತಿದ್ದಾರಾ ಎನ್ನುವ ಡೌಟ್ ಹುಟ್ಟುಹಾಕಿದೆ. ಕಾದು ಹೊಡೆಯುವ ತಂತ್ರನ, ಮೋದಿ ಮೀನಿನ ಹೆಜ್ಜೆ. ಈ ಘಟನೆ ನಡೆದು 10 ದಿನಗಳು ಕಳೆದರೂ ಭಾರತದಿಂದ ಯಾವುದೇ ದೊಡ್ಡ ಮಿಲಿಟರಿ ಕಾರ್ಯಾಚರಣೆಯ ಘೋಷಣೆಯಾಗಿಲ್ಲ. ಇದಕ್ಕೆ ಹಲವು ಕಾರಣಗಳಿರಬಹುದು ಅಂತ ಹೇಳಲಾಗ್ತಿದೆ. ಮೋದಿ ಸೈಲೆಂಟ್ ಪ್ಲಾನ್. ಯುದ್ಧದಿಂದ ದೇಶದ ಆರ್ಥಿಕತೆ, ಜನಜೀವನದ ಮೇಲೆ ದೀರ್ಘ ಪರಿಣಾಮ. ಇದನ್ನು ತಪ್ಪಿಸಲು ಮೋದಿ ತಾತ್ಕಾಲಿಕವಾಗಿ ಮೌನವಾಗಿರಬಹುದು. ಈಗಾಗಲೇ ಪಾಕ್ ವಿರುದ್ಧ ಭಾರತದಿಂದ ಹಲವು ಕ್ರಮ. ಸಿಂಧೂ ನದಿ ನೀರು ಒಪ್ಪಂದ ರದ್ದು, ವೀಸಾ ನಿರ್ಬಂಧ, ಪಾಕಿಸ್ತಾನದ ರಾಯಭಾರಿಗಳ ಸಂಖ್ಯೆ ಕಡಿಮೆ ಮಾಡುವುದು, ಇವೆಲ್ಲವೂ ಯುದ್ಧವಿಲ್ಲದ ಯುದ್ಧದ ತಂತ್ರವನ್ನು ಸೂಚಿಸುತ್ತದೆ. ಮಿಲಿಟರಿ ಕ್ರಮದ ಬದಲು ಆರ್ಥಿಕ ರಾಜತಾಂತ್ರಿಕ ಒತ್ತಡ ಹೇರಲು ಆದ್ಯತೆ. ಇದರಿಂದ ಪಾಕಿಸ್ತಾನಕ್ಕೆ ದೀರ್ಘಕಾಲದ ಹಾನಿ, ಆದರೆ ತತ್ಕ್ಷಣದ ಯುದ್ಧದಿಂದ ಅಪಾಯವನ್ನು ತಪ್ಪಿಸುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ಮೇಲೆ ಒತ್ತಡ ಹೇರಲು ನಿಧಾನಗತಿಯ ನೀತಿ. ಯುದ್ಧ ಘೋಷಣೆಯ ಬದಲು ದಾಳಿಯ ಹಿಂದಿನ ಕುತಂತ್ರಕ್ಕೆ ಸಾಕ್ಷ್ಯ ಕಲೆ ಹಾಕುವುದು. ಹೀಗೆ ಈ ಎಲ್ಲ ಕಾರಣಗಳಿಂದ ಮೋದಿ ಮೌನವಾಗಿರಬಹುದು ಅಂತ ಹೇಳಲಾಗ್ತಿದೆ. ಯುದ್ಧದಿಂದ ದೇಶಕ್ಕೆ ದೊಡ್ಡ ಆರ್ಥಿಕ ಪೆಟ್ಟು ಕೊಡಲಿದ್ದು ಮೋದಿ ಸರ್ಕಾರದ 5 ಟ್ರಿಲಿಯನ್ ಆರ್ಥಿಕತೆಯ ಕನಸಿಗೆ ಭಂಗ ತರಬಹುದು. ಹೀಗಾಗಿ ಯುದ್ಧವನ್ನು ಘೋಷಿಸುವ ಮುನ್ನ ಹಲವು ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಈಗಾಗಲೇ ಹಲವು ರಾಜತಾಂತ್ರಿಕ ಪೆಟ್ಟು ಕೊಟ್ಟಿರುವ ಮೋದಿ ಸರ್ಕಾರ ಯುದ್ಧವನ್ನ ಕಡೆಯ ಆಯ್ಕೆ ಅಂತೇಳಿ ಭಾವಿಸಿದಂತೆ ಕಾಣಿಸ್ತಿದ್ದು, ಇದಕ್ಕಾಗಿ ಮೋದಿ ಮೌನವಾಗಿರಬಹುದು. ಇದಕ್ಕೆ ಪೂರಕವಾಗಿಯೇ ಸಭೆಯನ್ನ ನಡೆಸ್ತಿರಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.